ಯೆಹೋವನೇ, ನಿನ್ನಿಂದುಂಟಾಗುವ ರಕ್ಷಣೆಯನ್ನು ಕೋರುತ್ತೇನೆ. ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದವು. ಭಾನುವಾರ 18 ಅಕ್ಟೋಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸರುಗಳು ಪ್ರಥಮ ಭಾಗ 3ನೇ ಅಧ್ಯಾಯದ 7ನೇ ವಚನ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಮೇಲಕ್ಕೆತ್ತುವಂತವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿವಸಕ್ಕೆ ನೇಮಕವಾದಂಥ ಶೀರ್ಷಿಕೆ ದೇವರ ಮುಂದೆ ತಗ್ಗಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ದೇವರು ದಾವೀದನನ್ನು ಆರಿಸಿಕೊಂಡು ಅವನನ್ನು ಶ್ರೇಷ್ಠವಾದಂಥ ಅರಸನಾಗಿ ನೇಮಿಸಿ ಸುಮಾರು 40 ವರ್ಷಗಳ ಕಾಲ ಅರಸನಾಗಿ ಆಳುವಂತೆ ಮಾಡಿದನು. ಅದಾದ ನಂತರ ತನ್ನ ಮಕ್ಕಳು, ಜನಾಂಗದವರು ಈ ಒಂದು ಸಿಂಹಾಸನದಲ್ಲಿ ಇರುವರು ಎಂಬುದಾಗಿ ಆಶೀರ್ವಾದ ಕೊಟ್ಟು, ತಾನು ಅಲ್ಲದೆ ತನ್ನ ಮಗನು ಆಲಯವನ್ನು ಕಟ್ಟುತ್ತಾನೆ ಎಂಬಂಥ ಆ ಒಂದು ವಾಗ್ದಾನವನ್ನು ಕೂಡ ದೇವರು ಮಾಡಿದನು. ಅದೇ ರೀತಿಯಲ್ಲಿ ಸೊಲೊಮೋನನನ್ನು ದೇವರು ಅರಸನನ್ನಾಗಿ ನೇಮಿಸಿದಂಥ ಈ ಸಂದರ್ಭದಲ್ಲಿ ಸೊಲೊಮೋನನು ದೇವರ ಮುಂದೆ ಬಂದು ಕಾಣಿಸಿಕೊಂಡು ಹೇಳುವ ಮಾತೇನೆಂದರೆ, ನೀನು ನನ್ನ ತಂದೆಯ ಬದಲಾಗಿ ನನ್ನನ್ನು ಆರಿಸಿಕೊಂಡಿದ್ದಿ, ಆದರೆ ನಾನು ನಿನ್ನ ಮುಂದೆ ಬಹಳ ಸಣ್ಣವನು ಎಂಬುದಾಗಿ, ಚಿಕ್ಕವನು ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾ ಹೇಳಿಕೊಳ್ಳುವಂಥವನಾಗಿದ್ದಾನೆ. ಅವನು ಅರಸನ ಮಗನಾಗಿದ್ದನು, ಶ್ರೇಷ್ಠವಾದಂಥ ಅರಸನ ಅರಮನೆಯಲ್ಲಿದ್ದನು. ಅವನ ಎಲ್ಲ ಅರಸನ ರಾಜಭೋಗಗಳನ್ನು ಅನುಭವಿಸಿದ್ದೇ ಆದರೂ ಸ್ಥಾನ, ಮಾನ, ಜ್ಞಾನ ಎಲ್ಲವೂ ಅವನಲ್ಲಿದ್ದರೂ ಕೂಡ ದೇವರ ಮುಂದೆ ಬರುವಾಗ ನಾನು ಇನ್ನೂ ಚಿಕ್ಕವನು ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನೀವು ಯಾರಾಗಿದ್ದರೂ ಸರಿಯೇ, ಎಂಥ ಕುಟುಂಬದವರಾಗಿದ್ದರೂ ಸರಿಯೇ, ಯಾವ ಸ್ಥಾನದಲ್ಲಿದ್ದರೂ ಸರಿಯೇ, ಯಾವ ಕೆಲಸದಲ್ಲಿದ್ದರೂ ಸರಿಯೇ, ಎಂಥವರಾದರೂ ಕೂಡ ನೀವು ಒಂದು ವೇಳೆ ದೇವರ ಮುಂದೆ ಕಾಣಿಸಿಕೊಳ್ಳುವಾಗ ನೀವು ಏನು ಇಲ್ಲದವರು ಎಂಬುದಾಗಿ ಯಾವಾಗ ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತೀರೋ, ಆಗ ದೇವರು ನಿಮಗೆ ಜ್ಞಾನ, ಬಲ, ಶಕ್ತಿ, ಅದಕ್ಕೆ ಬೇಕಾದಂಥ ತಿಳುವಳಿಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯ ಎಲ್ಲವನ್ನು ಕೊಟ್ಟು ಇರುವಂಥ ಸ್ಥಾನದಲ್ಲಿ ನೀವು ಅನೇಕರ ಮುಂದೆ ಪ್ರಜ್ವಲಿಸುವ ಹಾಗೆ ದೇವರು ನಡೆಸುವಂಥವನಾಗಿದ್ದಾನೆ. ನಾವು ನಮ್ಮ ಜ್ಞಾನ, ನಮ್ಮ ಸಾಮರ್ಥ್ಯ, ನಮ್ಮ ಬಲದ ಮೇಲೆ ಆತುಕೊಂಡು ಕೆಲಸ ಮಾಡುವುದಾದರೆ ನಾವು ಯಾವತ್ತೂ ಕೂಡ ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮುಂದೆ ಕಾಣಿಸಿಕೊಳ್ಳುತ್ತಾ ದೇವರಿಂದ ಎಲ್ಲವನ್ನು ಪಡೆದುಕೊಂಡು ಅವುಗಳನ್ನು ಉಪಯೋಗಿಸುವುದಾದರೆ ಖಂಡಿತವಾಗಿ ಯಶಸ್ಸು, ಆಶೀರ್ವಾದ ನಮ್ಮ ಜೀವಿತದಲ್ಲಿ ಖಂಡಿತ. ಹೀಗಾಗುವಂತೆ ನಮ್ಮನ್ನು ನಮ್ರತೆಯಿಂದ ದೇವರ ಮುಂದೆ ಒಪ್ಪಿಸಿಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಕೈ ಹಿಡಿದು ಎತ್ತಿ ನಡೆಸಲಿ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಕೃಪಾಶೀರ್ವಾದಗಳಿಗಾಗಿ ಸ್ತೋತ್ರ. ಜ್ಞಾನವನ್ನು ಕೊಡು, ವಿವೇಕವನ್ನು ಅನುಗ್ರಹಿಸಿಕೊಡು. ನಿನ್ನ ಕಾರ್ಯವನ್ನು ಯಥಾರ್ಥವಾಗಿ ಅನೇಕ ಜನರ ಮುಂದೆ ಮಾಡುವಂಥ ಎಲ್ಲ ಸಾಮರ್ಥ್ಯವನ್ನು ಸಹ ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.